ಕಲಿದೇವಯ್ಯ ಕಲಿದೇವನ ಕೃಪೆಯೋ ಕಲಿದೇವನ ಕೃಪೆಯೋ ಕಲಿದೇವಯ್ಯ ಕಲಿದೇವಯ್ಯ ಕಲಿದೇವನ ಕೊಟ್ಬಿಟ್ಟು ಸುಮ್ಮನೆ ಆಗುತ್ತೆ. ಕಲ್ಯಾಣದ ಪುರದಲ್ಲಿ ಮಡಿವಾಳ ಮಾಚಯ್ಯ ಕಲ್ಯಾಣದ ಪುರದಲ್ಲಿ ಮಡಿವಾಳ ಮಾಚಯ್ಯ ಕಟ್ಟುವಳಿಯ ಕಾಲುಕ ಮಾಡುತ್ತ ಜಾತಿ ಬೇಡವ ಚರಚಿತ ಮಾಚಯ್ಯ ಯಾವುದೇ ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನ ದಯೆ, ಸೃಷ್ಟಿಕರ್ತನ ಆಶೀರ್ವಾದ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ರ ಜೊತೆಯಲ್ಲಿ ನಾವೆಲ್ಲ ನಮ್ಮ ಬದುಕನ್ನು ರೂಢಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ ಇದೆ. ನಿಮ್ಮ ಪರಿಶುದ್ಧವಾದ ಮನಸ್ಸು, ನಿಷ್ಕಲ್ಮಂತವಾದ ಭಾವನೆ, ಯಾರಿಗೋ ಮನೆಯ ಬಟ್ಟೆಗಳನ್ನು ತಂದು ಅವರ ಅನೇಕ ಏನೆಲ್ಲ ಇಲ್ಲವನು ಕೂಡ ಶುದ್ಧ ಮನಸ್ಸಿನಿಂದ ಸ್ವಚ್ಛತೆಯನ್ನು ಮಾಡಿ ಮತ್ತೆ ಅವ್ರ ಮನೆಗೆ ತೆಗೆದುಕೊಂಡು ಕೊಡ್ತಕ್ಕಂಥ ನಿಮ್ಮ ಈ ವಿನೂತನವಾದ ಕೆಲಸ ಇದೆಯಲ್ಲ, ಇದು ಭಗವಂತನಿಗೆ ಮೆಚ್ಚತಕ್ಕಂಥದ್ದು. ಯಾವುದೇ ಪೂಜಾ ಕಾರ್ಯಗಳು, ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ನಡೆಯುವಾಗ ಈ ಸಮಾಜದ ಒಂದು ಸಣ್ಣ ತುಣುಕು ಇಲ್ಲದೆ ಏನೂ ಕೂಡ ನಡೆಯೋದಿಲ್ಲ ಅನ್ನೋದಕ್ಕೆ ಅನೇಕ ಇತಿಹಾಸಗಳನ್ನು ನಾವು ನೋಡಿದ್ದೇವೆ. ಯಾವುದೇ ದೇವರ ಮೆರವಣಿಗೆಗಳಿರ್ಬೋದು, ಮತ್ತೊಂದಿರ್ಬೋದು, ಮನೆಗಳ ಕಾರ್ಯಕ್ರಮ ಇರ್ಬೋದು, ಎಲ್ಲರಲ್ಲೂ ಕೂಡ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಸಮಾಜ ಮಡಿವಾಳ ಸಮಾಜ. ಇಂಥ ಸಮಾಜದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನೀವು ಎಷ್ಟು ಜನ ಇದ್ದೀರಾ ಅನ್ನೋದು ದೊಡ್ಡದಲ್ಲ. ನಿಮ್ಮ ಒಡಂಬಡಿಕೆ, ನಿಮ್ಮ ಬೇರೆಯವ್ರ ಜೊತೆಯಲ್ಲಿ ನಿಮ್ಮ ಸ್ನೇಹಪರವಾದ ಜೀವನ, ಇದು ನಿಮ್ಮದು ಅಲ್ಲ, ನಮ್ಮದು ಅಲ್ಲ. ಬಸವಣ್ಣವರು, ಮಡಿವಾಳ ಮಾಚಿದೇವರು ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಾ ಇದ್ದೀರಾ. ಒಳ್ಳೆಯದಾಗಲಿ. ಇವತ್ತು ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆಯಿಂದ ನಮ್ಮ ಇಲಾಖೆಯ ಒಂದು ವಿಡಿಯೋ ಕಾನ್ಫರೆನ್ಸು ನನ್ನ ಮನೆಯಲ್ಲಿ 10 ಗಂಟೆಯಿಂದ 11:35 ನಡೀತು. ಅದನ್ನು ಮುಗಿಸ್ಕೊಂಡು ನಾನು ಕಾರ್ಯಕ್ರಮ ಇದೆ ಅಂತ ಬಂದೆ. ಆಮೇಲೆ ಇಲ್ಲಿ ಮೆರವಣಿಗೆ ಅಂದರು. ಎಲ್ಲಯ್ಯ ಮೆರವಣಿಗೆ ಅಂದರೆ ಬನಶಂಕರಮ್ಮ ಅಂದರು. ಒಳ್ಳೆ ಜಾಗ ಬಿಡಪ್ಪ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬಂದಿದ್ದೀವಿ. ಇವತ್ತಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಸಂವತ್ಸರ, ಒಳ್ಳೆಯ ಹೊಸ ಸಂವತ್ಸರ ಪ್ರಾರಂಭ ಆಗಿದೆ. ಈ ಸಂವತ್ಸರದ ಜೊತೆಯಲ್ಲಿ ದೇಶದ ಬಗ್ಗೆ, ಈ ಸಮಾಜಕ್ಕೆ ಇರ್ತಕ್ಕಂಥ ಕಳಕಳಿ, ಕನ್ಸರ್ನು, ನಂಬಿಕೆ, ಆ ನಂಬಿಕೆಗೆ ಧಕ್ಕೆ ಆಗದಾಗೆ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಈ ಸಮಾಜದ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನೋ ಮಾತನ್ನು ಹೇಳಿ, ನಿಮ್ಮ ಈ ಪವಿತ್ರ ಕಾರ್ಯಕ್ರಮಕ್ಕೆ ಭಗವಂತನ ಆಶೀರ್ವಾದ, ನಿಮ್ಮ ಅಚ್ಚಿದೇವರ ಆಶೀರ್ವಾದ, ನಿಮ್ಮ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ, ನಾನಂತೂ ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನೀವು ಒಳ್ಳೇದು ಮಾಡಿದ್ರು ಇರ್ತೀನಿ, ಕೆಟ್ಟದ್ದು ಮಾಡಿದ್ರು ಇರ್ತೀನಿ. ಕೆಟ್ಟದ್ದು ಗೊತ್ತಿಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಸಮಾಜ ಇದ್ದರೆ ಅದು ಮಡಿವಾಳ ಸಮಾಜವು ಕೂಡ ಒಂದು ಅನ್ನೋದು ನನ್ನ ಅನುಭವದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವಾಗ ನಮ್ಮ ನಂಜಪ್ಪನಿಗೆ ಹೇಳ್ತಾ ಇದ್ದೆ. ಮೊದಲು ನಾನು ಇಲ್ಲಿ ಬಂದಿನ ಎಲ್ಲರೂ ಓಡಿಸ್ತಾ ಇದ್ದು ಕಾಣೋದು, ನನಗೆ ತೊಡೆ ಎತ್ಕೊಳ್ಳೋರು. ಆದರೆ ಇವ್ರ ತಂದೆ ತಾಯಿ ಮಂಜನ ಅಪ್ಪ ಅಮ್ಮ ಅಲ್ಲೊಂದು ಸಣ್ಣದು ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ರು. ಆ ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದಾಗ ನಾನು ಹೋಗಿ ಅಲ್ಲಿ ಕೂತ್ಕೊಳ್ಳೆ. ಅಲ್ಲಿ ಏನು ನಡೀತದೆ ಎಲ್ಲ ಅಮ್ಮ ಮತ್ತು ಗಂಡ ಹೆಂಡತಿ ಇಬ್ಬರು ಹೇಳೋರು. ಹಂಗಾಗಿ ನನಗೆ ತುಂಬ ಗೌರವವಾದ ಒಂದು ಕುಟುಂಬ ಇದೆ. ಇವತ್ತಿನ ಮಂಜ ಯಾವ ರವೀಂದ್ರ ಇದ್ರೋ ಸೋಮಣ್ಣ ಇಲ್ಲ, ರವೀಂದ್ರನೇ ನಿಂಗೆ ಸೋಮಣ್ಣ. ಅವ್ರ ಜೊತೆ ಹೋಗಬೇಕು,
ಕೆಲಸ ಮಾಡಬೇಕು. ನಿಮ್ಮ ಜೊತೆ ನಮ್ಮ ಅರುಣ್ ಸೋಮಣ್ಣ ಇರ್ತಾರೆ. ಎಲ್ಲ ಒಟ್ಟಿಗೆ ಕೆಲಸ ಮಾಡಿರಿ. ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.